ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣಿ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಸ್ಕಂದಸ್ಕಂದಧರೋ ಧುರ್ಯೋ ವರದೋ ವಾಯುವಾಹನಃ ವಾಸುದೇವೋ ಬೃಹದ್ಭಾನುರಾದಿದೇವಃ ಪುರಂದರಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆಯ ದಿನ ಪುರಂದರಃ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಳ್ತಾ ಇದ್ದೇವೆ. ಶಚೀಪತಿ ಪುರಂದರ ಅಂತ ಕರೆಯಲ್ಪಡ್ತಾ ಶತ್ರುಗಳ ಪುರವನ್ನು ನಾಶ ಮಾಡಿದ್ದಾನೆ. ಅಲ್ಲಿ ಇಂದ್ರನಲ್ಲಿ ಭಗವಂತನೇ ತಾನು ಇದ್ದು ಇಂದ್ರನ ದ್ವಾರ ಇಂದ್ರನ ಮೂಲಕ ಪುರಗಳನ್ನು ನಾಶ ಮಾಡಿದ್ದಾನೆ ಅಂತ ಹೇಳ್ತಾ ಅದಕ್ಕೆ ನಮಗೆ ಈವಾಗೆ ಪ್ರಮಾಣವನ್ನು ಕೊಡ್ತಾ ಇದ್ದಾರೆ. ಋಗ್ವೇದ ಮತ್ತು ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಭವಿಷ್ಯತ್ ಪರ್ವ ವಾಕ್ಯವನ್ನು ನಮಗೆ ಪ್ರಮಾಣವಾಗಿ ಕೊಡ್ತಾ ಇದ್ದಾರೆ. ಅಹಂ ಪುರೋ ಮಂದಸಾನೋ ವೈರಂ ವ್ಯೈರಂ ನವಸಾಕಂ ನವತೀಹಿ ಶಂಬರಸ್ಯ ಅಹೇಯಂಚ ಗುಣೈಃ ಪೂರ್ಣಂ ನಿತ್ಯಾಸ್ತಿ ಜ್ಞಾನಗೋಚರಂ ಬ್ರಹ್ಮ ಪಶ್ಯನ್ ವಾಮದೇವಃ ಸೂಕ್ತಮೇತದ್ ದದರ್ಶಃ. ಅಹಂ ಮನುಃ ಸೂರ್ಯ ಇತಿ ಸ್ವಾಂತರ್ಯಾಮಿಯಪೇಕ್ಷೆಯ ಅಹಂ ಶಬ್ದೋ ಯತೋ ವಿಷ್ಣೌ ತತಶ್ಚೋತ್ತಮಪೂರುಷಾಃ ವರ್ತಂತೆ ಅಭವಮಿತ್ಯಾದ್ಯಾಃ ಸರ್ವಾಂತಸ್ತೆ ಜನಾರ್ದನೆ ಸ ಏವ ಶಂಬರಪುರೋ ಬಿಭೇದೇಂದ್ರೇ ವ್ಯವಸ್ಥಿತಃ ಸರ್ವಾಂತರ್ಯಾಮಕತ್ವಾತ್ತು ಸರ್ವಕರ್ಮ ಸ ಏವ ಹಿ ಅಂತ ಹೇಳ್ತಾರೆ. ನಾವು ಈ ವಾಮದೇವ ಕಂಡ ಸೂಕ್ತದಲ್ಲಿ ಅಂತ ಹೇಳ್ತಾ ಋಗ್ವೇದದಲ್ಲಿ ಬೃಹದಾರಣ್ಯಕ ಉಪನಿಷತ್ತು ಭಾಷ್ಯದಲ್ಲಿ ನಮಗೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಆ ಶಚೀಪತಿಯಲ್ಲಿ ಅಂದರೆ ಇಂದ್ರನಲ್ಲಿ ಅಂತರ್ಯಾಮಿಯಾಗಿದ್ದು ಅಹಂ ಅಂತ ಎನಿಸುವ ಭಗವಂತನೇ ಆ ಶಂಬರಾಸುರ ಪುರಗಳನ್ನು ನಾಶ ಮಾಡಿದ್ದಾನೆ ಎಂದು ಸ್ಪಷ್ಟವಾಗಿ ನಮಗೆ ಹೇಳ್ತಾ ಇದ್ದಾರೆ. ಆದ ಕಾರಣ ಪರಮ ಮುಖ್ಯ ವೃತ್ತಿಯಿಂದ ಭಗವಂತನೇ ಪುರಂದರ ನಾಮಕನು. ಇಂದ್ರನು ಇವರೆಲ್ಲರೂ ಕೂಡ ಅಮುಖ್ಯ ವೃತ್ತಿಯಿಂದ ಮುಂದೆ ಇಂದ್ರನ ಪದವಿಗೆ ಬರುವವರು ಕೂಡ ಪುರಂದರ ಅಂತ ಹೆಸರು. ಅರ್ಥಾತ್ ಪುರಗಳನ್ನು ನಾಶ ಮಾಡುವವನು ಇಂದ್ರ. ಆದರೆ ಇಂದ್ರ ತಾನು ಸ್ವತಂತ್ರವಾಗಿ ಮಾಡಲಾರನಾದ ಕಾರಣ
ಆ ಇಂದ್ರನಲ್ಲಿ ಭಗವಂತನೇ ಇದ್ದು ಇಂದ್ರನ ಮೂಲಕ ಆ ಶಂಬರಾಸುರನ ಪುರಗಳನ್ನು ನಾಶ ಮಾಡಿದ್ದಾನೆ. ಆದ ಕಾರಣ ಪರಮ ಮುಖ್ಯ ವೃತ್ತಿಯಿಂದ ಭಗವಂತನೇ ಪುರಂದರ ನಾಮಕನು. ಇನ್ನು ಮಹಾಭಾರತ ಹೇಳ್ತಾ ಇದೆ, ಪುರಃ ಮಯ ನಿರ್ಮಿತಾಃ ತ್ರಿಪುರಃ ರುದ್ರದ್ವಾರ ಧಾರಯತೀತಿ ಪುರಂದರಃ ಇಷುಶ್ಚಾಭವದ್ವಿಷ್ಣುಃ ವಿಷ್ಣುಶ್ಚಾತ್ಮ ಭಗವತೋ ಭವಸ್ಯಾಮಿತ ತೇಜಸಃ ತಸ್ಮಾದನುರ್ಜ್ಯಾ ಸಂಸ್ಪರ್ಶಂ ನ ವಿಷೇಹುರ್ಹರಸ್ಯ ತೇ. ರುದ್ರನ ಮೂಲಕ ಅಂದರೆ ರುದ್ರದೇವರು ತ್ರಿಪುರಾಸುರ ಸಂಹಾರಿ, ಮಯನಿಂದ ನಿರ್ಮಿತವಾದಂತಹ ತ್ರಿಪುರಗಳನ್ನು ನಾಶ ಮಾಡಿದ್ದಾನೆ. ಆ ಮಯನು ಯಾಕೆ 3 ಪುರಗಳನ್ನು ನಿರ್ಮಾಣ ಮಾಡಿದ ಅಂತ ಹೇಳಿದರೆ, ಆ ಮಯಾಸುರ ತಾರಕಾಸುರನ 3 ಮಕ್ಕಳಿಗಾಗಿ ಚಿನ್ನ, ಬೆಳ್ಳಿ ಹಾಗೂ ಕಬ್ಬಿಣದ 3 ಪುರಗಳನ್ನು ನಿರ್ಮಾಣ ಮಾಡಿದ್ದಾನೆ. ಆ 3 ಪುರಗಳನ್ನು ರುದ್ರದೇವರು ಸಂಹಾರ ಮಾಡಿದ್ದಾರೆ. ಅದು ಹೇಗೆ ಮಾಡಿದ್ದಾರೆ? ರುದ್ರದೇವರೇ ಮಾಡಿದ್ದಾರೇನು ಅಂದರೆ, ಹೌದು, ತ್ರಿಪುರಾಸುರ ಸಂಹಾರಿ ತ್ರಿಪುರಾರಿ ಅಂತ ಹೇಳಿ ರುದ್ರದೇವರಿಗೆ ಹೆಸರಿದ್ದರೂ ಕೂಡ, ರುದ್ರದೇವರು ಸಂಹಾರ ಮಾಡಿದ್ದರೂ ಕೂಡ ಅದರ ಆಂತರ್ಯವೇನು ಅಂತ ಹೇಳಿದರೆ, ಇಷುಶ್ಚಾಭವದ್ವಿಷ್ಣು ಅಂತ ಹೇಳಿದ್ದಾರೆ. ಆ ರುದ್ರದೇವರು ತ್ರಿಪುರಗಳನ್ನು ಸಂಹಾರ ಮಾಡುವುದಕ್ಕೆ ಬಳಸಿದ ಬಾಣದಲ್ಲಿ ಭಗವಂತನ ಒಂದು ವಿಶೇಷ ಸನ್ನಿಧಾನವಿತ್ತು. ಅಷ್ಟೇ ಅಲ್ಲ, ವಿಷ್ಣುಶ್ಚಾತ್ಮ ಭಗವತೋ ಭವಸ್ಯಾಮಿತ ತೇಜಸಃ ತಸ್ಮಾಧನುರ್ಜಾ ಸಂಸ್ಪರ್ಶಂ ನ ವಿಷೇಹುರ್ಹರಸ್ಯ ತೇ. ಅಷ್ಟೇ ಅಲ್ಲದೆ ಭಗವಂತನು ರುದ್ರನಲ್ಲಿ ವಿಶೇಷನಾಗಿ ಸನ್ನಿಹಿತನಾಗಿದ್ದು, ತ್ರಿಪುರಗಳಲ್ಲಿದ್ದರಿಂದಲೇ ಅಸುರರು ರುದ್ರನ ಧನಸ್ಸನ್ನು, ಮೌರ್ವಿಗಳನ್ನು ಸ್ಪರ್ಶ ಮಾಡುವುದಕ್ಕೂ ಅಸಮರ್ಥರಾಗಿದ್ದರು. ಅಂದರೆ ರುದ್ರದೇವರು ತ್ರಿಪುರಗಳನ್ನು ಸಂಹಾರ ಮಾಡುವಾಗ ಅಸುರರ ಜೊತೆಗೆ ಯುದ್ಧವಾಯಿತು. ಆ ಯುದ್ಧದಲ್ಲಿ ರುದ್ರದೇವರನ್ನು ಹತ್ತಿರ ಬರಲಿಕ್ಕಾಗಲಿ, ರುದ್ರದೇವರ ಧನಸ್ಸನ್ನು ಸ್ಪರ್ಶ ಮಾಡುವುದಕ್ಕಾಗಲಿ ಯಾವುದಕ್ಕೂ ರಾಕ್ಷಸರಿಗೆ, ಅಸುರರಿಗೆ ಸಾಧ್ಯವಾಗಲಿಲ್ಲ. ಯಾಕೆ ಅಂತ ಹೇಳಿದರೆ, ರುದ್ರದೇವರಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಮತ್ತು ರುದ್ರದೇವರು ಬಳಸಿದ ಬಾಣದಲ್ಲೂ ಭಗವಂತನ ವಿಶೇಷ ಸನ್ನಿಧಾನ. ಈ ವಿಶೇಷ ಸನ್ನಿಧಾನ ಎಂಬುದೇ ವಿಭೂತಿ. ಭೂತಿ ಇರುವಿಕೆ, ವಿಭೂತಿ. ವಿ ಅಂದರೆ ವಿಶೇಷವಾಗಿ ಇರುವಿಕೆ. ಯಾರಲ್ಲಿ ಭಗವಂತನ ಒಂದು ವಿಭೂತಿ, ವಿಶೇಷ ಸನ್ನಿಧಾನ ಇರುತ್ತೋ ಅವರು ಜಗತ್ತಿನಲ್ಲಿ ಎಕ್ಸ್ಟ್ರಾರ್ಡ್ನರಿಯಾಗಿ ಕಾಣ್ತಾ ಇರ್ತಾರೆ. ನಮಗೆ ಅದಕ್ಕೆ ಜ್ವಲಂತ ದೃಷ್ಟಾಂತ ರಾಯರು ಪ್ರಹ್ಲಾದರಾಜರ ಅವತಾರ. ಪ್ರಹ್ಲಾದರಾಜರಲ್ಲಿ ಭಗವಂತನ ವಿಭೂತಿ ಇದೆ. ಅಷ್ಟೇ ಅಲ್ಲದೆ ಜೀವೋತ್ತಮರಾದ ವಾಯುದೇವರ ಒಂದು ವಿಶೇಷವಾದ ಆವೇಶವೂ ಇದೆ. ಆದ ಕಾರಣ ಭಗವಂತನ ಎಲ್ಲಿ ವಿಶೇಷ ಸನ್ನಿಧಾನ ಇರುತ್ತೋ ಅಲ್ಲಿ ಯಾರೂ ಅವನನ್ನು ಏನು ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ ಕಾರಣ ರುದ್ರದೇವರು ತ್ರಿಪುರಗಳನ್ನು ಸಂಹಾರ ಮಾಡಿದರೂ ಭಗವಂತನೇ ರುದ್ರದೇವರಲ್ಲಿದ್ದು ಸಂಹಾರ ಮಾಡಿದ್ದಾನಾದ ಕಾರಣ ಮುಖ್ಯವಾಗಿ ಪರಮ ಮುಖ್ಯ ವೃತ್ತಿಯಿಂದ ಭಗವಂತನಿಗೇನೆ ಪುರಂದರ ಎಂಬುವಂತಹ ಹೆಸರು. ಇನ್ನು ಪರಪುರಂ ಧಾರಯತಿ ಇತಿ ಪುರಂದರ, ಸುರಶತ್ರುಪುರಾಣಿ ಧಾರಯತಿ ಇತಿ ಪುರಂದರ. ಭಗವಂತ ಏನು ಮಾಡ್ತಾನಂತೆ, ದೇವತೆಗಳ ಶತ್ರುಗಳ ಪುರಗಳನ್ನು ನಾಶ ಮಾಡ್ತಾನೆ. ಹೌದು, ದೇವತೆಗಳು ಸಾತ್ವಿಕರು,
ಸಾತ್ವಿಕ ಜೀವರಾಶಿ. ದೇವತೆಗಳ ಶತ್ರುಗಳು ದೈತ್ಯರು, ರಾಕ್ಷಸರು ಇವರು. ಅವರು ತಾಮಸ ಜೀವರಾಶಿಗಳು. ಹೀಗಾಗಿ ಭಗವಂತ ದುಷ್ಟ ಶಿಕ್ಷಣೆ ಶಿಷ್ಟ ಸಂರಕ್ಷಣೆ ಎಂಬುದೇ ಅವನ ಒಂದು ಮುಖ್ಯ ಉದ್ದೇಶ. ಅವನದೇ ಮಾಡ್ತಾನೆ. ಆದ ಕಾರಣ ದೇವತೆಗಳಿಗೆ ಶತ್ರುಗಳಾದಂತಹ ಪುರಗಳನ್ನು, ಪಟ್ಟಣಗಳನ್ನು ನಾಶ ಮಾಡ್ತಾ ಇದ್ದಾನೆ. ಹೌದು, ರಾವಣಾಸುರನ ಮೇಲೆ ಯುದ್ಧಕ್ಕೆ ಹೋದ, ಲಂಕಾ ಪಟ್ಟಣ ಹಾಳಾಯಿತು. ಈ ರೀತಿಯಾಗಿ ಭಗವಂತ ಮಾಡದೇ ಇದ್ದರೂ ಲಂಕಾ ದಹನವನ್ನೇ ಮಾಡಿದರೂ ಭಗವಂತನ ಸೇವೆಯಾಗಿ ಭಗವಂತನ ಆಜ್ಞೆಯ ಮೇರೆಗೆ ಹನುಮಂತ ಈ ರೀತಿಯಾಗಿ ದೇವತೆಗಳ ಶತ್ರುಗಳನ್ನು ಪುರಗಳನ್ನು ನಾಶ ಮಾಡುವವನು. ಇಲ್ಲಿ ಪುರ ಅಂತ ಹೇಳಿದ್ರೆ ನಾವು ಮೊದಲೇ ಹೇಳಿದಂತೆ ಪಟ್ಟಣ ಅಂತ ಒಂದು, ಪುರ ಅಂತ ಹೇಳಿದರೆ ನಾನು ನಿನ್ನೆ ಹೇಳಿದಂತೆ ಪುರುಷ ಅಂತ ಕರೀತಾರೆ. ಹೆಂಗಸರಾಗಲಿ ಗಂಡಸರಾಗಲಿ. ಪುರುಷ ಶಬ್ದ ಪುಂಲಿಂಗವನ್ನು ಸೂಚಿಸುವಂತಹ ಪುರುಷನಲ್ಲ. ಪುರುಷ ಅಂತ ಯಾಕೆ ಅಂತ ಹೇಳಿದರೆ ಈ ಜೀವನು ಒಂದು ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ತಾ ಇರ್ತಾನೆ, ದೇಹಗಳನ್ನು ಮಾರಿಸ್ತಾ ಇರ್ತಾನೆ. ಆದ ಕಾರಣ ಈ ಜೀವನಿಗೆ ಪುರುಷ ಅಂತ ಹೆಸರು. ಹಾಗಾಗಿ ದೇವತೆಗಳ ಶತ್ರುಗಳ ಪುರಗಳನ್ನು ನಾಶ ಮಾಡ್ತಾನೆ ಅಂತ ಹೇಳಿದರೆ ದೇವತೆಗಳ ಶತ್ರುಗಳಾದ ರಾಕ್ಷಸರನ್ನು ನಾಶ ಮಾಡ್ತಾನೆ ಭಗವಂತ. ಆದ ಕಾರಣ ಭಗವಂತನಿಗೆ ಪುರಂದರ ಅಂತ ಹೆಸರು. ಜೀವಾದಿಭಿ ಸಹೋತ್ಕ್ರಾಮನ್ ಶರೀರಂ ವಿನಾಶಯತಿ ಇತಿ ಪುರಂದರ. ಭಗವಂತ ಜೀವರು ಎಲ್ಲೆಲ್ಲಿ ಹೋಗ್ತಾರೋ ತಾನು ಅಲ್ಲೆಲ್ಲಿ ಹೋಗ್ತಾನೇ ಇರ್ತಾನೆ. ಹೋಗ್ತಾ ಅವರ ಶರೀರಗಳಿಂದ ಹೊರಡ್ತಾ ಆ ಶರೀರಗಳನ್ನು ನಾಶ ಮಾಡ್ತಾ ಇರ್ತಾನಂತೆ. ಯಾಕೆ ಅಂದರೆ ಈ ದೇಹದಲ್ಲಿ ಭಗವಂತ ಇದ್ದಾನೆ, ಜೀವನು ಇದ್ದಾನೆ. ಈ ದೇಹಕ್ಕೆ ಧರ್ಮಕ್ಷೇತ್ರ, ಕುರುಕ್ಷೇತ್ರ ಅಂತ ಹೆಸರು. ಧರ್ಮಶಬ್ದವಾಚ್ಯನಾದ ಭಗವಂತ ಈ ದೇಹದಲ್ಲಿ ಬಿಂಬರೂಪಿಯಾಗಿದ್ದಾನಾದ ಕಾರಣ ಈ ದೇಹಕ್ಕೆ ಧರ್ಮಕ್ಷೇತ್ರ, ಕರ್ಮ ಮಾಡುವ ಸ್ವಭಾವವುಳ್ಳ ಜೀವನು ಈ ದೇಹದಲ್ಲಿದ್ದಾನಾದ ಕಾರಣ ಕುರುಕ್ಷೇತ್ರ. ಈ ಜೀವನು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುವಾಗ ಆ ಜೀವನ ಜೊತೆಗೇನೆ ಭಗವಂತನು ಆ ದೇಹದಲ್ಲಿ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿದ ನಂತರ ಆ ಈ ದೇಹಕ್ಕೆ ಇಷ್ಟು ಕಾಲ ಅಂತ ನಿಗದಿ ಮಾಡಿರ್ತಾನೆ. ನಮಗೆ ಬರ್ತ್ ಡೇಟು ಡೆತ್ ಡೇಟು ಆಲ್ರೆಡಿ ಫಿಕ್ಸ್ ಆಗೇ ನಾವು ಹೊರಗೆ ಬರ್ತೇವೆ, ನಮಗೆ ಗೊತ್ತಿರಲ್ಲ ಅಷ್ಟೇ. ಭಗವಂತ ಪ್ರತಿಯೊಬ್ಬ ಜೀವನಿಗೂ ದೇಹ ಕೊಡುವಾಗ ಅವನು ಯಾವತ್ತು ಈ ದೇಹದಿಂದ ಹೊರಗೆ ಬರಬೇಕು, ಭೂಮಿ ಮೇಲೆ ಯಾವತ್ತು ಈ ದೇಹವನ್ನು ಬಿಟ್ಟು ಹೋಗಬೇಕು ಅಂತ ಹೇಳಿ ಆಗಮನ ನಿರ್ಗಮನ ದಿನಾಂಕಗಳು ನಿರ್ಣಯ ಮಾಡಿ ಬಿಟ್ಟಿರ್ತಾನೆ. ಹಾಗೆ ಈ ಜೀವದ ಜೊತೆಗೆ ಭಗವಂತನು ಶರೀರಗಳಿಂದ ಹೊರಡುತ್ತಾ ಆ ದೇಹಕ್ಕೆ ನಿಗದಿ ಮಾಡಿರ್ತಾನೆ 70 ವರ್ಷ 80 ವರ್ಷ 90 ವರ್ಷ ಅಂಥೇಳಿ, ಅಥವಾ ಒಂದು ಸಲ 20-30 ವರ್ಷಗಳೇ. ಆ ಸಮಯ ಆದ ಕೂಡಲೇ ಆ ದೇಹವನ್ನು ನಾಶ ಮಾಡಿಬಿಡ್ತಾನೆ. ಆದ ಕಾರಣ ನಮ್ಮ ದೇಹವನ್ನು ನಾವು ಎಷ್ಟು ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಅಂತ ಏನೇ ಪ್ರಯತ್ನ ಪಟ್ಟರೂ ಈ ದೇಹ ಅನಿತ್ಯ. ಈ ದೇಹವನ್ನು ನಾವು ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯವಾಗೋದೇ ಇಲ್ಲ. ಅದು ಯಾಕೆ? ಈ ಕಾಲನಾಮಕ ಭಗವಂತ ಈ ದೇಹವನ್ನು ನಾಶ ಮಾಡ್ತಾ ಬರ್ತಾನೆ. ಹುಟ್ಟಿದ ಮಗು ಬೆಳೆಯುತ್ತೆ ಒಂದು 20, 25, 30 ವರ್ಷದವರೆಗೂ ಬೆಳವಣಿಗೆ. ಆಮೇಲೆ ಮತ್ತು ಡಿಕ್ರೀಸಿಂಗ್ ಟ್ರೆಂಡ್, ಇನ್ಕ್ರೀಸಿಂಗ್ ಟ್ರೆಂಡು, ಡಿಕ್ರೀಸಿಂಗ್ ಟ್ರೆಂಡು. ಅದಾದಮೇಲೆ ಆ ದೇಹ ಬರ್ತಾ 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 ಕಡಿಮೆ ಆಗ್ತಾ ಬರುತ್ತೆ.
ಯುವಕ ಅಲ್ಲಿವರೆಗೂ ಇನ್ಕ್ರೀಸು. ಆಮೇಲೆ ನಡಿ ವಯಸ್ಸು ಬಂತು ಅಂತ ಹೇಳಿದ್ರೆ, ಮಧ್ಯ ವಯಸ್ಸು ಬಂತು ಅಂತ ಹೇಳಿದ್ರೆ ಏನಾಯಿತು, ಒಂದೊಂದೇ ಕಣ್ಣು ಚತ್ವಾರ ಬರುತ್ತೆ, ಕಣ್ಣು ದೃಷ್ಟಿ ಮಂದಾಗತ್ತೆ, ಆಮೇಲೆ ಒಂದೊಂದು ಇಂದ್ರಿಯಗಳು ಕಡಿಮೆ ಆಗ್ತಾ 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 ಕೊನೆಗೆ ಈ ದೇಹದಲ್ಲಿರುವ ಎಲ್ಲ ಇಂದ್ರಿಯಗಳು ಹಾಳಾಗಿ ಈ ದೇಹ ಯಾವುದಕ್ಕೂ ಉಪಯೋಗ ಆಗದೇ ಇರುವ ಸ್ಥಿತಿಗೆ ಬಂದು ಕೊನೆಗೆ ಈ ದೇಹ ಹೋಗುತ್ತೆ. ಆದ ಕಾರಣ ಈ ದೇಹವನ್ನು ನಾವು, ಅನಿತ್ಯವಾದ ಈ ದೇಹವನ್ನು ನಾವು ಶಾಶ್ವತವಾಗಿ ಇಟ್ಟುಕೊಳ್ತೇವೆ. ವಯಸ್ಸಿನಲ್ಲಿದ್ದ ಹೇಗಿರ್ತೇವೋ ಹಾಗೆ 80 ವರ್ಷಕ್ಕೂ ನಾನು ಹಾಗೇ ಇಟ್ಕೊಳ್ತೇನೆ ಅಂತ ನಾವು ಏನೇ ಪ್ರಯತ್ನ ಪಟ್ಟರೂ ಸಾಧ್ಯವೇ ಇಲ್ಲ. ಅವನು ಎಷ್ಟೇ ಈ ಸಿನಿಮಾ ನಟರು 70 ವರ್ಷ ಆದರೂ ಹೀರೋ ಆಗಿ ಆ್ಯಕ್ಟ್ ಮಾಡಬೇಕು ಅಂಥೇಳಿ ಜಿಮ್ಮಿಗೆ ಹೋಗಿ ಬಾಡಿನ ಚೆನ್ನಾಗಿ ಫಿಟ್ಟಾಗಿ ಇಟ್ಕೊಂಡು ಎಲ್ಲ ಮಾಡ್ತಾರೆ. ಬಾಡಿ ಫಿಟ್ಟಾಗಿರುತ್ತೆ, ಎಲ್ಲ ಕರೆಕ್ಟಾಗೇ ಇರುತ್ತೆ. ಆದರೆ ಎಷ್ಟೇ ಅವರು ಮೇಕಪ್ ಮಾಡಿ ಏನೇ ಮಾಡಿ ತಲ್ಲಕ್ಕಿಂದಲೂ ತಲೆ ಕೆಳಗೆ ಮಾಡಿದರೂ ಕೂಡ ಮುಖದಲ್ಲಿ ಮಾತ್ರ ಆ ವಯಸ್ಸಿನ ಪ್ರಭಾವ ಕಾಣುತ್ತೆ. ಇದು ಪ್ರಕೃತಿ ನಿಯಮ. ಭಗವಂತ ಈ ದೇಹವನ್ನು ನಾಶ ಮಾಡ್ತಾ ಬರ್ತಾನೆ, ಅದು ಅವನ ಸಂಕಲ್ಪ. ಅದಕ್ಕೆ ಜೀವರ ಜೊತೆಗೆ ದೇಹಗಳೆಲ್ಲ ಬರ್ತಾನೆ, ದೇಹಗಳನ್ನು ಹೊರಡುವಾಗ ಆ ಶರೀರವನ್ನು ನಾಶ ಮಾಡ್ತಾನೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ಹೇಳಿದರೆ, ನಿಮಗೆಲ್ಲರಿಗೂ ಗೊತ್ತಿರುವಂತೆ ಪಾಪ್ ಸಿಂಗರ್ ಮೈಕೇಲ್ ಜಾಕ್ಸನ್. ಯಾವಾಗೋ ಒಂದು ಸಲ ಇಂಟರ್ನೆಟ್ ಒಳಗೆ ಅವನ ಬಗ್ಗೆ ನಾನು ಓದಿದಾಗ, ಅವನು ನಾನು ಇಷ್ಟು ವರ್ಷ ಸಾಯಲೇಬಾರದು, ಈ ದೇಹವನ್ನು ನಾನು ಚೆನ್ನಾಗಿ ಇಟ್ಕೋಬೇಕು, ಅನೇಕ ವರ್ಷಗಳು ಸೆಂಚುರೀಸ್ ನಾನು ಬದುಕಬೇಕು ಅಂತ ಹೇಳಿ ಅವನು ಎಷ್ಟೆಷ್ಟೋ ಆಪರೇಷನ್ಗಳು ಮಾಡಿಸ್ಕೊಂಡು ಏನೇನೋ ಅವಸ್ಥೆ ಪಟ್ಟು, ಯಾವಾಗೂ ಅವನ ಹಿಂದೆ ಒಂದು 100 ಜನ ಡಾಕ್ಟರುಗಳನ್ನು ಇಟ್ಟುಕೊಂಡು ಒದ್ದಾಡ್ತಾ ಇದ್ದ ಅವನು. ಆದರೆ ಅವನು ಎಲ್ಲನ್ನ ಒಂದು ಎಷ್ಟು ಆಪರೇಷನ್ಸ್ ಅಂದರೆ ಹೇಳಲಿಕ್ಕಾಗದೇ ಇರೋಷ್ಟು ಆಪರೇಷನ್ಸ್ ಮಾಡಿಸ್ಕೊಂಡಿದ್ದಂತೆ. ಕಪ್ಪಗಿದ್ದವನು ನೀಗ್ರೋ, ಬೆಳ್ಳಗಾಗಬೇಕು ಅಂತ ಬೆಳ್ಳಗೆ ಮಾಡಿಕೊಂಡ, ಆಮೇಲೆ ಸಣ್ಣಕ್ಕಿರಬೇಕು, ನಾನಾ ಅವಸ್ಥೆಪಟ್ಟ, ಹೆಚ್ಚು ಕಾಲ ನಾನು ಬದುಕಬೇಕು ಅಂತೇಳಿ. ಆದರೆ ಅಷ್ಟು ಇದ್ದರೂ ಏನಾಯಿತು, ಕೊನೆಗೆ ಅವನು 50s ಒಳಗೆ ಸತ್ತೋದ. ಅಷ್ಟು ಅವನೇ ದುಡ್ಡು ಕಡಿಮೆ ಇಲ್ಲ, ಎಲ್ಲ ಇದೆ, ಆದರೆ ಕೀರ್ತಿ ಎಲ್ಲ ಇದೆ. ಆದರೂ ಅವನು ದೇಹವನ್ನು ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ? ಅದು ದೇಹ ಅನಿತ್ಯ. ಭಗವಂತ ಆ ದೇಹವನ್ನು ಜೀವರ ಜೊತೆಗೆ ದೇಹದಲ್ಲಿ ಬರ್ತಾನೆ, ದೇಹವನ್ನು ಬಿಟ್ಟು ಹೋಗುವಾಗ ಆ ದೇಹವನ್ನು ನಾಶ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ಜೀವರ ದೇಹಗಳನ್ನು ನಾಶ ಮಾಡುವವನಾದ ಕಾರಣ ಪುರಂದರ ಅಂತ ಹೆಸರು. ಇದಕ್ಕೆ ನಾನು ಮತ್ತೆ ಇನ್ನೂ ಒಂದು ಸಲ ಹೇಳ್ತೇನೆ, ಈ ತತ್ವವನ್ನು, ಈ ಪ್ರಮೇಯ ರಹಸ್ಯವನ್ನು ಪುರಂದರದಾಸರು ಸ್ಪಷ್ಟವಾಗಿ ಹೇಳಿಬಿಟ್ರು. ಶ್ರೀಪತಿಯ ಕರುಣಾ ಕಟಾಕ್ಷ ವೀಕ್ಷಣ ತಪ್ಪು ಒಡೆ ಲಕ್ಷ ವೈದ್ಯರು ಅನೇಕ ಬಂಧುಗಳಿರಲು ಕಣ್ಣ ಬಿಡುವರು. ಮೈಕೇಲ್ ಜಾಕ್ಸನ್ ಪರಿಸ್ಥಿತಿ ಅದೇ ಆಯಿತು. ಆದರೆ ತಾಪಸಿ ಒಂಟಿಯಾಗಿ ಕಾನನದಲ್ಲಿರಲು ಅಂಜಬೇಡವೆಂದು ಕಂಜನಾಭನೆ ಬಂದು ಆಪತ್ತುಗಳ ಪರಿಹರಿಸುವ ಪುರಂದರ ವಿಠ್ಠಲ. ಆದ ಕಾರಣ ನಮ್ಮ ದೇಹಗಳನ್ನು ನಾಶ ಮಾಡ್ತಾನೆ. ಆದ ಕಾರಣ ಅವನಿಗೆ ಪುರಂದರ ಅಂತ ಹೆಸರು. ಇನ್ನು ನೃಸಿಂಹಾವತಾರೇ ಹಿರಣ್ಯಕಶಿಪೋ ಪುರಂ ಶರೀರಂ ಧಾರಯತಿ ಇತಿ ಪುರಂದರ. ಇದು ನಾವು ಹೇಳ್ತೇವಲ್ಲ, ಈ ಎಲ್ಲದಕ್ಕೂ ಒಂದು ಕೊನೆಗೆ ಒಂದು ಮಂಗಳ ಅಂತಾರಲ್ಲ, ಹಾಗೆ ಪುರಗಳನ್ನು ನಾಶ ಮಾಡುವವನು, ದೇಹಗಳನ್ನು ನಾಶ ಮಾಡುವವನು, ಸೀಳುವವನು ಅಂತ ಹೇಳಿದರೆ ನಮ್ಮ ನೃಸಿಂಹಾವತಾರದಲ್ಲಿ ಭಗವಂತ ಹಿರಣ್ಯಕಶಿಪುವನ್ನು ಶರೀರವನ್ನು ಸೀಳಿಬಿಟ್ಟಿದ್ದಾನೆ. ಹಿರಣ್ಯಕಶಿಪು ಅಂಥ ಇಂಥವನಲ್ಲ, ಅವನೇನು ಕಡಿಮೆ ಅಲ್ಲ, ಮಹಾದೈತ್ಯ, ದೈತ್ಯೋತ್ತಮ, ಅವನು ಮಹಾಬಲಿಷ್ಠ. ಏನು ಎಲ್ಲ ಇಡೀ ಜಗತ್ತನ್ನೆಲ್ಲ, ವಿಶ್ವವನ್ನೆಲ್ಲ ತನ್ನ ಬ್ರಹ್ಮನ ವರಬಲದಿಂದ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದ ಮಹಾಬಲವಂತ. ಅಂಥವನ ಭಗವಂತ ನೃಸಿಂಹನಾಗಿ ಸ್ತಂಭದಿಂದ ಬಂದು ಅವನ ಶರೀರವನ್ನು ಸುನಾಯವಾಸಾಗಿ ಸೀಳಿಸಿದ. ತಗೊಂಡ, ತೊಡೆ ಮೇಲೆ ಹಾಕ್ಕೊಂಡ, ತನ್ನ ಆಯುಧವೇ ಇಲ್ಲ, ಆಯುಧವಲ್ಲದ ಉಗುರುಗಳಿಂದ ಅವನ ಹೊಟ್ಟೆ ಬಗದ, ಸೀಳಿದ, ಕರಳು ತೆಗೆದ, ಕೊರಳಿಗೆ ಹಾಕ್ಕೊಂಡ. ಇದು ಸೀಳುವುದು ಅಂದರೆ ಇದು. ವಜ್ರ ನಖಾಯ ವಿದ್ಮಹೇ ತೀಷ್ಣ ದಂಷ್ಟ್ರಾಯ ಧೀಮಹೇ
ತನ್ನೋ ನರಸಿಂಹ ಪ್ರಚೋದಯಾತ್. ಹೀಗೆ ಭಗವಂತ ಪುರಗಳನ್ನು ಸೀಳುತ್ತಾನೆ, ನಾಶ ಮಾಡ್ತಾನೆ ಅಂಥೇಳಿದರೆ ದೈತ್ಯರ ಶರೀರಗಳನ್ನು, ಹಿರಣ್ಯಕಶಿಪುವಿನ ಶರೀರ ಸೀಳುವುದು ಎಂಬುದು ಇಟ್ ಈಸ್ ಎ ಕ್ಲೈಮ್ಯಾಕ್ಸ್. ಅದಕ್ಕಿಂತ ಉಗ್ರವಾಗಿ ಭಯಂಕರವಾಗಿ ಸೀಳುವುದಕ್ಕೆ, ನಾಶ ಮಾಡುವುದಕ್ಕೆ ಯಾರಿಗೂ ಸಾಧ್ಯವಾಗುವುದಿಲ್ಲ. ಅಂತಹ ಭಯಂಕರವಾಗಿ ಉಗ್ರವಾಗಿ ಹಿರಣ್ಯಕಶಿಪುವಿನ ಶರೀರವನ್ನು ಸೀಳಿದ್ದಾನೆ. ಆದ ಕಾರಣ ನೃಸಿಂಹಾವತಾರೇ ಹಿರಣ್ಯಕಶಿಪೋ, ಹಿರಣ್ಯಕಶಿಪುವಿನ ಪುರಂ ಅಂದರೆ ಶರೀರವನ್ನು ಧಾರಯತಿ ಸೀಳಿದ್ದಾನೆ ಇತಿ ಎಂದು ಪುರಂದರ, ಭಗವಂತನಿಗೆ ಪುರಂದರ ಅಂತ ಹೆಸರು. ಇನ್ನು ಜಿಜ್ಞಾಸೆ ಬಂದರೆ ಲಿಂಗ ಶರೀರವನ್ನೇ ಸಂಸಾರ ಅಂತ ಹೇಳ್ತಾರೆ. ಯಾವ ಕಾರಣದಿಂದ ಅಂತ ಹೇಳ್ತಾ ಇದ್ದಾರೆ. ಹೌದು, ನಾವು ಎಷ್ಟೋ ಬಾರಿ ಹೇಳ್ಕೊಂಡಿದ್ದೇವೆ, ನಮ್ಮ ಸಂಸಾರಕ್ಕೆ ಕಾರಣ ಈ ಲಿಂಗ ಶರೀರ. ಸಂಸಾರ ಅಂತ ಹೇಳಿದ್ರೇನು? ಜನನ ಮರಣಾಖ್ಯ ರೂಪವಾದದ್ದು. ಹುಟ್ಟುವುದು, ಸಾಯುವುದು, ಸುಖ ದುಃಖಗಳು ಅನುಭವಿಸುವುದು. ಸುಖ ದುಃಖಗಳು ಅನುಭವಿಸೋದು ಅಂತ ಹೇಳಿದ್ರೆ ಸುಖ ಬಿಂದು ಮಾತ್ರ ಇರುತ್ತೆ, ದುಃಖ ಸಾಗರೋಪಮಾನವಾಗಿರುತ್ತೆ. ಈ ರೀತಿಯಾಗಿ ಇಂತಹ ಜನನ ಮರಣಗಳಿಗೆ ಕಾರಣಭೂತವಾದದ್ದು ಲಿಂಗದೇಹ ಅಂತ ನಾವು ಹೇಳಿದ್ದೆ. ಯಾವ ಕಾರಣದಿಂದ ಹೇಳ್ತೀರಿ ಅಂಥೇಳಿದರೆ, ಈ ಲಿಂಗ ಶರೀರ ಹೋಗಿಬಿಟ್ರೆ ಮತ್ತು ಜನ್ಮಗಳು ಬರೋದಿಲ್ಲ. ಅದಕ್ಕೆ ಸಂಘವಾಗಲಿ ಸಾಧು ಸಂಘದಿಂದ ಲಿಂಗದೇಹ ಭಂಗವಾಗಲಿ ಅಂತ ಹೇಳ್ತಾರೆ. ತೆಂಗಿನಕಾಯಿ ಇದೆ, ತೆಂಗಿನಕಾಯಿಗೆ ಸಿಪ್ಪೆ ಇರೋ ತನಕ ಅದರಲ್ಲಿ ಮೊಳಕೆ ಉಂಟಾಗತ್ತೆ. ಸಿಪ್ಪೆ ತೆಗೆದು ಬಿಟ್ಟರೆ ಮೊಳಕೆ ಉಂಟಾಗುವುದಿಲ್ಲ. ಹಾಗೆ ಈ ಲಿಂಗ ಶರೀರ ಇರುವ ತನಕ ಜೀವನಿಗೆ ಜನ್ಮಗಳು ಬರ್ತಾ ಇರುತ್ತೆ. ಈ ಲಿಂಗ ಶರೀರ ಹೋಯಿತು ಅಂತ ಹೇಳಿದರೆ ಆಮೇಲೆ ಜನ್ಮ ಬರೋದಿಲ್ಲ. ಆದ್ದರಿಂದ ಜನನ ಮರಣಕ್ಕೆ ಕಾರಣವಾದಂತಹ ಈ ಲಿಂಗ ಶರೀರವನ್ನು ಸಂಸಾರ ಎಂದು ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಆದ ಕಾರಣ ಲಿಂಗ ಶರೀರವೇ ನಮ್ಮ ಈ ಸಂಸಾರಕ್ಕೆ ಕಾರಣಭೂತವಾಗಿದೆ, ಜನನ ಮರಣಗಳಿಗೆ ಕಾರಣಭೂತವಾಗಿದೆ ಅಂತ ಹೇಳ್ತಾ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಪುರಂದರಾಯ ನಮಃ. ಓಂ ಹವಂತೆ ವಾಜಸಾತಯೇ ಅನುತ್ವಾರೋದಸಿ ಉಭೇ ಚಕ್ರಂ ನವರ್ತ್ಯೇತಶಂ ಅನು ಸುವಾನಾಸ ಇಂದವಃ. ಜನರುಗಳು ವಾಚಸಾತಯೇ ಅನ್ನಾದಿಗಳ ಪ್ರಾಪ್ತಿಗಾಗಿ ನಿನ್ನನ್ನೇ, ಹೇ ಭಗವಂತನೇ ನಿನ್ನನ್ನೇ ಹವಂತೆ ಕರೆಯುತ್ತಾರೆ. ಏತಶಂ ಈ ಮುನ್ನುಗ್ಗುವ ಕುದುರೆಯನ್ನು ಅನುಸರಿಸುವ ಚಕ್ರಂ ನ ರಥದ ಚಕ್ರದಂತೆ ರೋದಸಿ ಭೂಮಿ ಆಕಾಶಗಳು ಉಭೇ ಎರಡೂ ಸಹ ತ್ವಾ ನಿನ್ನನ್ನು ಅನುಸರಿಸಿ ವರ್ತತೆ ಇವೆ. ಸುವಾನಾಸ ಚೆನ್ನಾಗಿ ಹಿಂಡಿದ ಇಂದವಹ ಸೋಮಲತೆಗಳು ತ್ವಾ ನಿನ್ನನ್ನು ಅನುಸರಿಸೇ ಇರುತ್ತೆ. ಈ ಓಡುವ ಕುದುರೆಗಳ ಹಿಂದೆಯೇ ರಥಚಕ್ರ ಓಡುತ್ತದೆ. ಹಾಗೆಯೇ ಇಲ್ಲಿ ಈ ಕುದುರೆ ಓಡ್ತಾ ಇರುತ್ತೆ, ಕುದುರೆ ರಥಕ್ಕೆ ಮುಂದೆ ಇರುತ್ತೆ. ಕುದುರೆ ಓಡ್ತಾ ಇದ್ದರೆ ರಥದ ಚಕ್ರಗಳು ಕುದುರೆಯನ್ನೇ ಹಿಂಬಾಲಿಸಬೇಕು, ಯಾಕೆಂದರೆ ಅದೇ ಸೆಳೀತಾ ಇರುತ್ತೆ. ಆದ ಕಾರಣ ಹಾಗೆ ಭೂಮಿ ಆಕಾಶಗಳು ಕೂಡ ಶ್ರೀಹರಿಯನ್ನೇ ಅನುಸರಿಸುತ್ತಾ ಇರುತ್ತೆ. ಈ ಜನರಿಗೆ ಅನ್ನ ಬೇಕು, ಅನ್ನ ಬೇಕಾಗಿದ್ದರೆ ಭಗವಂತನನ್ನೇ ಆಹ್ವಾನಿಸುತ್ತಾರೆ. ಮತ್ತು ಈ ಸೋಮಲತಗಳನ್ನು ರಸೆಯನ್ನು ಹಿಂಡಿದಾಗ ನೀನು ಬಂದು ಆ ಸೋಮರಸವನ್ನು ಸ್ವೀಕಾರ ಮಾಡಬೇಕು ಅಂತ ಕಾತರದಿಂದ ಇದ್ದು ನಾವು ಕಾಯ್ತಾ ಇರ್ತೇವೆ. ನೀನು ನಮ್ಮನ್ನು ಅನುಗ್ರಹ ಮಾಡಬೇಕು ಅಂತ ಹೇಳ್ತಾ, ಅನುತ್ವಾರೋದಸಿ ಉಭೇ ಚಕ್ರಂನ ಮರ್ತ್ಯೇದಶಂ ಭೂಮಿ ಆಕಾಶಗಳೆರಡೂ ಹೇಗೆ ರಥಚಕ್ರಗಳು ಕುದುರೆಯನ್ನು ಅನುಸರಿಸುವಂತೆ ನಿನ್ನನ್ನು ಅನುಸರಿಸುತ್ತಾ ಇರುತ್ತೆ. ಪುರಂ ಭೂಮಿ ಆಕಾಶಾದಿ ದರಯತಿ ಪರಿವರ್ತಿಸುವುದರಿಂದ
ಪುರಂದರ ಎಂದು ನಿನಗೆ ಭಗವಂತನಿಗೆ ನಾಮವು. ಪುರಂ ದ್ಯಾವ ಪೃಥಿವ್ಯಾದಿಕಂ ಧರಯತಿ ವಿದಾರಯತಿ ಪರಿವರ್ತಯತಿ ಇತಿ ಪುರಂದರ ಅಂತ ಭಗವಂತನಿಗೆ ಹೆಸರು. ಭೂಮಿ ಆಕಾಶಗಳನ್ನು ತನ್ನ ಸುತ್ತು ಅವು ತಿರುಗುತ್ತಾ ಇರುತ್ತೆ. ಆದ ಕಾರಣ ಹೇಗೆ ರಥಚಕ್ರಗಳು ಕುದುರೆಯ ಹಿಂದೆ ಓಡಿದಂತೆ ಆದ ಕಾರಣ ಭಗವಂತನಿಗೆ ಪುರಂದರ ಎಂಬುವಂತಹ ಹೆಸರು ಬಂದಿದೆ ಅಂತ ಹೇಳ್ತಾ ಇವತ್ತು ಈ ಪುರಂದರ ನಾಮವನ್ನು ಮುಗಿಸಿ ಈ ಶ್ಲೋಕ ಆದ ನಂತರ 37ನೆಯ ಶ್ಲೋಕ. ಅಶೋಕಸ್ತಾರಣಸ್ತಾರ ಶೂರ ಶೌರಿರ್ ಜನೇಶ್ವರ ಅನುಕೂಲ ಶತಾವರ್ತ ಪದ್ಮೀ ಪದ್ಮ ನಿಭೇಕ್ಷಣ. 37ನೆಯ ಶ್ಲೋಕದಲ್ಲಿ 341ನೆಯ ಹೆಸರು ಅಶೋಕ ಎಂಥದ್ದು, ಅದನ್ನು ನಾಳೆ ಹೇಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭ.